ನಮ್ಮ ಗ್ರಾಮೀಣ ಭಾಗದ ಕೃಷಿಕರಿಗೆ ಹೈನುಗಾರಿಕೆಯು ಒಂದು ಅವಿಭಾಜ್ಯ ಅಂಗವಾಗಿದ್ದು, ಹೈನುಗಾರಿಕೆ ಕೃತಕ ಗರ್ಭಧಾರಣೆಯನ್ನು ಉಪಯೋಗಿಸಿ ಅದರಿಂದ ಜನಿಸಿದ ಗಂಡು ಕರುಗಳ ನಿರ್ವಹಣೆ ತೀರಾ ಕ್ಲಿಷ್ಟಕರವಾಗಿ ಪರಿಗಣಿಸಲಾಗಿದೆ. ಕೃತಕ ಗರ್ಭಧಾರಣೆಯಿಂದ ಸರಾಸರಿ 50% ಗಂಡು ಮತ್ತು 50 ಹೆಣ್ಣು ಕರುಗಳ ಜನನ ಸಾಧ್ಯ. ಆದರೆ ಕೆಲವೊಂದು ಬಾರಿ ಶೇಕಡಾವಾರು ಪ್ರಮಾಣದಲ್ಲಿ 70-30 ಅಥವಾ 60-40% ಇರಬಹುದು. ಈ ಸಮಸ್ಯೆಗಾಗಿ ಭಾರತದ ಘನ ಕೇಂದ್ರ ಸರ್ಕಾರದ ಪಶುಪಾಲನಾ ವಿಭಾಗದಿಂದ ಆರ್ಥಿಕ ಸಹಯೋಗದಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಕಾರ್ಯಕ್ರಮದಲ್ಲಿ ಲಿಂಗ ನಿರ್ಧಾರಿತ ವೀರ್ಯನಳಿಕೆಗಳ ಸರಬರಾಜು ಮತ್ತು ಬಳಕೆಯಿಂದ 90% ಹೆಣ್ಣು ಕರುಗಳನ್ನು ಪಡೆಯಬಹುದಾಗಿದೆ. ಈ ಹೆಣ್ಣು ಕರುಗಳನ್ನು ಪಡೆಯುವಾಗ ಕೆಲವು ಆಯ್ಕೆಗಳಲ್ಲಿ ಹಸುಗಳನ್ನು ಕೃತಕ ಗರ್ಭಧಾರಣೆಗಳಿಗಾಗಿ ಆಯ್ಕೆ ಮಾಡುವಾಗ ಕೆಲವು ಮಾನದಂಡಗಳನ್ನು ಪರಿಗಣಿಸಲೇಬೇಕಾಗಿರುತ್ತದೆ. ಕಡಿಮೆ ಗುಣಮಟ್ಟದ ಹಾಲು ಇಳುವರಿಯ ವಂಶವಾಹಿ ಇರುವ ಹಸುಗಳನ್ನು ಆಯ್ಕೆ ಮಾಡದಿರುವುದು ಒಳಿತು. ಪಶುಗಳ ನಿರ್ವಹಣೆಯಲ್ಲಿ ದೈಹಿಕವಾಗಿ ಆರೋಗ್ಯವಂತವಲ್ಲದ ಹಸುಗಳಿಗೆ ಇದರ ಬಳಕೆ ಬೇಡ. ಲೋ ಬಾಡಿ ಕಂಡೀಷನ್ ಸ್ಕೋರ್ ಅಂತ ಹೇಳ್ತೇವೆ ನಾವು. ಸಮತೋಲನ ಆಹಾರದ ಕೊರತೆಯಿಂದ ಹಸುಗಳ ಆಯ್ಕೆ ಬೇಡ. ಕನಿಷ್ಠ ದೇಹದ ತೂಕ ಹೊಂದಿರದ ಕಡಸುಗಳ ಆಯ್ಕೆಯೂ ಕೂಡ ಬೇಡ. 3ನೇ ಕರಾವಿನ ನಂತರದ ಹಸುಗಳ ಆಯ್ಕೆ ಮಾಡದಿರುವುದೇ ಒಳಿತು. ಕನಿಷ್ಠ 2-3 ಕೃತಕ ಗರ್ಭಧಾರಣೆಯಾದಲ್ಲಿ ಗರ್ಭವಾಗದೆ ಪುನರಾವರ್ತನೆ ಆಗಿರುವ ರಾಸುಗಳ ಆಯ್ಕೆಯೂ ಬೇಡ. ಪಶುವೈದ್ಯರಿಂದ ತಾತ್ಕಾಲಿಕ ಬಂಜೆತನವಿರುವ ಹಸು ಎಂದು ಗುರುತಿಸಿರುವ ಹಸುಗಳ ಆಯ್ಕೆ ಕೂಡ ಬೇಡ. ಹಾಕಿದ 100 ದಿನಗಳ ಒಳಗೆ ಬೆದೆಗೆ ಬಂದಲ್ಲಿ ಗರಿಷ್ಠ ಹಾಲು ಉತ್ಪಾದನೆಯ ಒತ್ತಡವಿರುವ ಹಸುಗಳ ಆಯ್ಕೆಯನ್ನು ಕ್ರಮೇಣವಾಗಿ ನಿರ್ಧರಿಸಿ. ಇದನ್ನು ನಾವು ಲ್ಯಾಕ್ಟೇಷನ್ ಸ್ಟ್ರೆಸ್ ಎಂದು ಕರೆಯುತ್ತೇವೆ. ಬೆದೆಯ ಲಕ್ಷಣಗಳನ್ನು ಸರಿಯಾಗಿ ತೋರ್ಪಡಿಸದಿರುವ ಹಾಗೂ ಮೂಕಬೆದೆಯ ಹಸುಗಳನ್ನು ಕೂಡ ಆಯ್ಕೆ ಮಾಡದಿರುವುದು ಒಳಿತು. ಹಾರ್ಮೋನ್ ಬಳಸಿ ಬೆದೆಗೆ ಬಂದಿರುವ ಹಸುಗಳ ಆಯ್ಕೆ ಕೂಡ ಬೇಡ. ಮೇಯಲು ಹೊರಗೆ ಹೋಗುವ ಜಾನುವಾರುಗಳ ಆಯ್ಕೆಯನ್ನು ನಿಯಂತ್ರಿಸಬೇಕಾಗಿರುತ್ತದೆ. ಏಕೆಂದರೆ ಅವುಗಳ ತಳಿ ಉತ್ಪತ್ತಿಯ ಮಾನದಂಡ ದಾಖಲಾತಿಗಳು ಲಭ್ಯವಿಲ್ಲದೇ ಇರುತ್ತದೆ. ಒಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯವಂತ ಸಮತೋಲಿತ ಆಹಾರ ನೀಡಲಾದ ಒತ್ತಡರಹಿತ ಸರಿಯಾಗಿ ಪ್ರತಿ 20-21 ದಿನಗಳಿಗೆ ಬೆದೆಗೆ ಬರುವಂತಹ ಜನಾಂಗ ವ್ಯೂಹದಲ್ಲಿ ದೋಷವಿಲ್ಲದ ಹಸು ಅಥವಾ ಪಡ್ಡೆಗಳ ಆಯ್ಕೆ ಮಾಡುವುದು ಸೂಕ್ತ. ನುರಿತ ಕೃತಕ ಗರ್ಭಧಾರಣಾ ಕಾರ್ಯಕರ್ತರು ಅಥವಾ ನುರಿತ ಅನುಭವಿ ಪಶುವೈದ್ಯರೇ ಈ ಲಿಂಗ ನಿರ್ಧಾರಿತ ವೀರ್ಯನಳಿಕೆ ಸರಿಯಾದ ಬೆದೆಯ ಸಮಯ ಗುರುತಿಸಿ ಕೃತಕ ಗರ್ಭಧಾರಣೆ ಕೈಗೊಳ್ಳುವುದು ಹೆಚ್ಚಿನ ಯಶಸ್ಸಿಗೆ ಕಾರಣವಾಗುತ್ತದೆ. ಲಿಂಗ ನಿರ್ಧಾರಿತ ವೀರ್ಯನಳಿಕೆಗಳ ಬಳಕೆಯಲ್ಲಿ ಹೈನುಗಾರರು ಪೂರ್ವ ತಯಾರಿ ನಡೆಸಿ ಹಸುಗಳ ಆಯ್ಕೆ ಮಾಡಿ ಅಂದಾಜು ಬೆದೆಗೆ ಬರೋ ಸಮಯ ನಿರ್ಧರಿಸಿ ಹತ್ತಿರದ ಪಶುವೈದ್ಯ ಸಂಸ್ಥೆಗಳಲ್ಲಿ ಅಥವಾ ಕೃತಕ ಗರ್ಭಧಾರಣಾ ಕಾರ್ಯಕರ್ತರಲ್ಲಿ ಮುಂಚಿತವಾಗಿಯೇ ವೀರ್ಯನಳಿಕೆಯ ಲಭ್ಯತೆಯನ್ನು ತಿಳಿಸಿದಲ್ಲಿ ಅನುಕೂಲವಾಗುತ್ತದೆ. ಏಕೆಂದರೆ ಕೆಲವು ಇಲಾಖಾ ಮಾರ್ಗಸೂಚಿಗಳನ್ವಯ ಹಾಗೂ ದಾಸ್ತಾನು ಮತ್ತು ಈ ಒಂದು ವೀರ್ಯನಳಿಕೆಗಳ ಸರಬರಾಜಿನ ಸೀಮಿತ ಒಂದು ಸರಬರಾಜು ಇರುವುದರಿಂದ ಕೊನೆಯ ಕ್ಷಣದಲ್ಲಿ ಲಿಂಗ ನಿರ್ಧಾರಿತ ವೀರ್ಯನಳಿಕೆ ಲಭ್ಯ ಇಲ್ಲದಿದ್ದಲ್ಲಿ ನಿರಾಶರಾಗುವುದು ಒಳಿತಲ್ಲ. ಹಾಗೂ ವೀರ್ಯನಳಿಕೆಯ ಮೌಲ್ಯವು ಸಹಾಯಧನಕ್ಕೆ ಅನುಗುಣವಾಗಿ ಕಾಲಕಾಲಕ್ಕೆ ಸರ್ಕಾರಿ ಮಾರ್ಗಸೂಚಿಗಳನ್ವಯ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿದೆ. ಪಶುಪಾಲನಾ ಇಲಾಖೆಯಿಂದ ಮೈತ್ರಿ ಯೋಜನೆಯಡಿ ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನೀಷಿಯನ್ಸ್ ಅಂತ ಪ್ರತಿ ಹಳ್ಳಿಗಳಲ್ಲಿ ಕೃತಕ ಗರ್ಭಧಾರಣಾ ಕಾರ್ಯಕರ್ತರಿಗೆ ತರಬೇತಿ ನೀಡಿ ಅವರನ್ನು ಸಿದ್ಧಪಡಿಸಲಾಗಿರುತ್ತದೆ. ಅವರ ಸಹಾಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಡೆಯಬಹುದಾಗಿದೆ.